ಕುರುವೃದ್ಧರೇ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡುನಂದನೊಡನೆ ಸಂಧಾನ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನೂ ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುತ್ತಿರುವುದು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ಪವಿತ್ರ ವೀರಯೋಧರ ರಕ್ತವನ್ನು ಚೆಲ್ಲಲೇಕೆ? ಭಯಂಕರವಾದ ರಕ್ತಧಾರೆಯಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಇಚ್ಛೆ ಇದ್ದರೆ ಈ ಕೂಡಲೇ ನಾನು ಹೇಳಿದಂತೆ ಮಾಡಿ. ಕುಮಾರನಲ್ಲಿ ವಿಧುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ತನಯ
ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆನು. ಕುಮಾರ, ನಾನು ನಿನ್ನ ತಾಯಿ. ತಾಯಿಯ ಮಾತನ್ನು ನಿರಾಕರಿಸಬೇಡ ಮಗನೇ. ನಿನ್ನ ಸುಖ ಸಂಪದವನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯುತ್ತಿವೆ. ಮಾತೃ ಪ್ರೇಮವು ಬತ್ತುವುದು ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಮುದ್ರದ ಮಂಥನದಿಂದ ಹುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ ಪುತ್ರ. ಪಾನಮತ್ತನಾದ ಪಾಷಾಂಢನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆ. ಪಾಂಡವರೊಡನೆ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ, ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ ಎಲ್ಲ ಎಲ್ಲ ಮಾತ ಈ ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನು ಎಂದೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಅದು ನನ್ನೊಡನೆ ಯುದ್ಧ ಮಾಡಿದ್ರೆ ಸರಿ. ಕೃಷ್ಣ, ಇದನ್ನ ಕಡೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ವೀಕ್ಷಿಸಲು ಪಾಂಡವರು ಸಂಧಿಯನ್ನು ಅಪೇಕ್ಷಿಸಿದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚಾರಣೆಗೆ ಸಮಯವೆಲ್ಲಿಹುದು? ಹಸಿದ ಬೀಟಿಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ, ಸಾಧ್ಯವಿಲ್ಲ. ನೀನು ನಾಶವನ್ನು ಹೊಂದಿದೆ. ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನೀ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನನ್ಯಗತಿಗಳಾಗಿ ನೇರವಾಗಿ ಅಳುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಈ ಪರಮಾತ್ಮ ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಏನು? ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಭೀತನಾಗದೆ ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರನ್ನು ಸಂಹರಿಸಿ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯನಿಗೆ ಎದುರುವುದೇ? ರಾಜಮಹಿಷಿ, ನನ್ನ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಇರುವುದೆಂದು ನೀನು ಅರಿತಿರುವೆ. ಅದರಲ್ಪಾವರ್ತದಿಂದ ಜಗತ್ತಿನ ಪ್ರಳಯವೂ ನಡೆಯುತ್ತದೆ. ಆಕಾಶದ ಗ್ರಹತಾರಕ ಸಮೂಹಗಳು ಮಕ್ಕಳ ತಿರುಗಲ್ಲಿನಂತೆ ಕುಣಿಯದೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಲ್ಲಿ ಮಣ್ಣಾಗಿ ಒಳಗಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ಭಯವಲ್ಲ ಪ್ರಭು. ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ
ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗಧಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ? ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ, ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನೀ ಚರಣಗಳನ್ನು ಮುಟ್ಟಿ ಬೇಡವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಏಳು ತಾಯಿ, ಏಳು. ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಹೊರಡುವೆನು. ಯಾವ ಮಹತ್ತರ ಆಶೋತ್ತರಗಳನ್ನೊತ್ತು ಇಲ್ಲಿಗೆ ಬಂದೆನೋ ಅವು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆ ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ನಾನಿಲ್ಲಿಗೆ ಬಂದೆನು. ಆದರೆ ಅವನ ಔದನ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣವು ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳನ್ನು ಬಿಚ್ಚಿ ಆರುವ ಮುನ್ನವೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆಯಿಲ್ಲ ರಾಜಮಹೇಶಿ. ಪರಮಾತ್ಮ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಎನ್ನಲ್ಲಿಯ ಪಲಾಯನ ನಿಲ್ಲುವಂತಕ ಸೋದರ, ಈಗ ಬಂಧಿಸು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುರ? ವ್ಯರ್ಥ, ವ್ಯರ್ಥ, ನಿನ್ನಿಂದ ಅಸಾಧ್ಯ. ಈ ಬೆದರಿಕೆ ಮಾತುಗಳು ನನಗೊಪ್ಪುವುದಿಲ್ಲ ಸಹೋದರ. ಈ ಕೃಷ್ಣನನ್ನ ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ಜಾಗೃತಳಾಗು ನನ್ನ ಯೋಗಮಾಯೆ. ಎಲ್ಲೆಲ್ಲಿಯೂ ಕಳ್ಳಕೃಷ್ಣನು, ಮಾಯಾವಿ, ಮಾಯಾವಿ. ಕರ್ಣ, ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತಾಡಬೇಕು. ನನ್ನ ಸಂಗಡ ಬಾ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದ ಎಂದು ಅರಿತಿದ್ದರೂ ಸಹ ನನ್ನನ್ನು ಇಷ್ಟು ದೂರ ಹೇಗೆ ಕರೆತಂದೆ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓ, ಇದು ಯುದ್ಧ ಕಾಲ. ನೀನು ಮೊದಲೇ ಆ ಪಾಂಡವರ ಪಕ್ಷಪಾತಿ. ಅವರನ್ನು ಕಾಯುವುದಕ್ಕೋಸ್ಕರ ಈ ರೀತಿ ವಂಚಿಸುತ್ತಿರುವೆ ದೇವ. ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಅದಕ್ಕೆ ಸಹಜವಾದ ಆಧಾರವಿರು ಪರಮಾತ್ಮ. ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ಯಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಓರ್ವ ಸೂತನ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಪಾಂಡವ ಕುವರರ ದೇವತೆ ನೀನು ಪಾಂಡವ ಕುವರರ ದೇವತೆ ನೀನು ಧರೆಯನ್ನು ಕೋರೆ ಧರ್ಮದಲ್ಲಿರುತ್ತ ಧರೆಯನ್ನು ಕೋರೆ ಧರ್ಮದಲ್ಲಿರುತ್ತ
ಈಗಲೂ ನೀನು ನನ್ನ ಸಂಗಡ ಬಾ. ಆ ಕೌರವರು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಬೇಕು. ಅವರಿಂದಲೂ ಸಮಸ್ತ ಸಾಮಂತರನ್ನು ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಏನು, ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ದೇವ? ಕರ್ಣ, ನೀನು ಆರಾಧಿಸುವ ಆ ಸೂರ್ಯ ದೇವನ ಹಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯ ದುರ್ವಿದೆಯೇ, ಎಷ್ಟು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ದೇವಾ ಶೋಧನೆ ಒಂದು ಕಡೆ ಆಶಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸಹೋದರ ವಾತ್ಸಲ್ಯ ಪಾಶವನ್ನು ಪಡೆದಿರುವ ಆ ಪಾಂಡವರು, ಇರುವರಲ್ಲಿ ಯಾರನ್ನು ತ್ಯಜಿಸಲಿ ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆಯಲ್ಲ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಆ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು.
ಇನ್ನು ಮುಂದೆ ಯಾರನ್ನು ಆಶ್ರಯಿಸುವುದು ಯಾರನ್ನು ತ್ಯಜಿಸುವುದು ನೀನೇ ನಿರ್ಧಾರ ಮಾಡು. ಕರ್ಣ, ಮತ್ತೊಂದು ವಿಚಾರವಿರುವುದು. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಆ ಕರ್ಣನ್ಯಾರು? ಆ ಕರ್ಣನನ್ನು ಕಂಡರೆ ನನಗೆ ಮರುಕವೂ ಉಂಟಾಗುವುದಲ್ಲ ಎಂದು ಕೇಳುವಳು. ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವಳು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಹೊರಡಲೆ? ತಮ್ಮ ಚಿತ್ತ ಪರಮಾತ್ಮ ಸುರಿಪೆಟ್ಟ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನಿಯಾದ ಕುಂತಿದೇವಿ ನನ್ನ ಎತ್ತ ಮಾತೆ. ಇದುವರೆಗೂ ಬಂಧು ಬಾಂಧವರು ಯಾರೆನ್ನು ಪರಿತಪಿಸಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ನನ್ನ ಸಹೋದರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲಿ? ಕೊಲ್ಲಲೇ ಪಾಂಡುಕುಮಾರನಂ ಕೊಲ್ಲಲೇ ಕೊಲ್ಲುವುದೇ ಕೊಲದಾಂ ಬಿಟ್ಟಲ ಕೌರವೇಂದ್ರ ಈ ದಾರುಣಿಯ ಸುಖ ಸಂಪತ್ತಿ ನಿಂಪಾಳುವರು. ಚಲದಿ ಮಾತನರುಂಡವಂ ತೊರೆದು ಚಲದಿಂಪಾತನರುಂಡವಂ ತೊರೆದು ಮತ್ತಾನಿಗೆ ಆನಂದವಂ ಕಲ್ಸತ್ತಾಗದೆ ಪಾರ್ಥನ ಘೋರ ಶರಗಿನ ಸುತ್ತಾಗಲೇ ಕೈ ಹಿಡಿದ ಪತಿಗಳು ಭೋಗದ ವಸ್ತುವಿನಂತೆಯೇ ಜೀವನದಲ್ಲಿ ಪಣವಾಗಿಟ್ಟರು ಸೋತರು. ಸರ್ವರ ಸಮಾಗಮ ದುಶ್ಯಾಸನರಿಂದ ಅಪಮಾನಗಳಾದಿವೆ. ರಾಜನಗರವನ್ನು ತ್ಯಾಗ ಮಾಡಿ ಕಣ್ಣ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲ್ಲದಂತಾಯಿತು. ಇನ್ನಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಈ ದ್ರೌಪದಿಯ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ? ಇವಳೇಕೆ ಈ ರೀತಿ ಚಿಂತಾಮಗಳಾಗಿರುವಳು? ಇವಳೇಕೆ ಈ ರೀತಿ ಚಿಂತಾಮಗಳಾಗಿರುವಳು? ಪ್ರಿಯತಮೆ, ಏಕೆ ರೋದಿದೆ ಅರುಣಿ ಮಣಿಯಲ್ಲಿ ಏಕೆ ರೋದಿದೆ?
ಮಗಳಾಗಿರೋಳು ನಿಷ್ಕಾರಣವಾಗಿ ಅಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಎಷ್ಟೇ ಆದರೂ ಪುರುಷರು. ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತುಗಳಿಗಾಗಿ ಅನ್ಯರನ್ನೇ ಆಶ್ರಯಿಸಬೇಕು. ಅವಳ ಆತ್ಮವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ, ಪತಿಗಳು ತಪಸ್ಸನ್ನು ಮಾಡಿ ಪಡೆಯಬೇಕು. ನಿಮ್ಮಂತಹ ಹೇಳಿ ಪತಿಗಳನ್ನು. ಅಣ್ಣನ ಒಂದು ದಿನ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತ್ತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಂಡೆನಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನಿನಗೆ ಹೀಗಾಗಿರುವುದು ನನ್ನೊಡೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ನೀವು ಎಷ್ಟೇ ಆದರೂ ಆ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇತಿಯ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವೆನು ಸ್ವಾಮಿ. ಈ ದಿನ ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ಇನ್ನೇನು ಸರಿಯಾಗುವುದು, ಈಗಲಾದರೂ ಇನ್ನು ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಷ್ಟೇ ಎಂದು ಕೇಕೆ ಹಾಕಿ ನಕ್ಕಳು ಪ್ರಿಯ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದ್ರೆ ನನ್ನ ಸಂದೇಶವು ನಿಶ್ಚಯ ಆಯಿತು. ಯಾರು ರಾಯಭಾರಕ್ಕೆ ಹೋಗಿದವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನು. ಗೋಪಿಕಾಂಗನ ಸಂಭ್ರಮಗಳಲ್ಲಿ ಮೂಕನಾದ ಆ ಯದುಪತಿಯು ಯುದ್ಧವನ್ನು ಬರೆಯುವ ಸಹಜ. ಅರ್ಜುನನ ತೋರಕ್ಕಿಂತ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ದಿನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಎಷ್ಟೇ ಆಗಲಿ ನೀನು ನನ್ನ ಮುದ್ದಿನ ಜಾಣೆ ಅಲ್ಲವೇ? ಆಹಾ, ಸ್ವಾಮಿ, ಜಾಣೆ ಮುದ್ದಾಡುವೆನು ಬಾರೇ. ಜಾಣೆ ಮುದ್ದಾಡುವೆನು ಬಾರೇ. ಈ ಜೀವನ ಪ್ರೀತಿಯ ರಾಣಿಯು ನೀನು. ಜೀವನ ಪ್ರೀತಿಯ ರಾಣಿಯು ನೀನು. ಜಾಣೆ ಮುದ್ದಾಡುವೆನು ಬಾರೇ. ಕುರುಕುಲ ಅದಮರ ಜನವನ್ನೇ ನಾಶವಗೈದೆ. ಕುರುಕುಲ ಅದಮರ ಜನವನ್ನೇ ನಾಶವಗೈದೆ. ಗುರುವಿನ ಒಡಲನ್ನು ಬಗೆದು ಗುರುಳದು ಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಜೀವನ ಪ್ರೀತಿಯ ರಾಣಿಯು ನೀನು. ಜೀವನ ಪ್ರೀತಿಯ ರಾಣಿಯು ನೀನು. ಜಾಣೆ ಮುದ್ದಾಡುವೆನು. ನೀನು ನಮ್ಮ ಸಂಗಡ ಕದನ ಮಾಡುವುದಲ್ಲಿಯೂ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಚತುರಳೆ, ನನ್ನ ಮಹಾನ್ ಚತುರಳೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ನೋಡಿ ಇದೇನು ಕುರುಕುಲವೇ, ಕಾಳರಾತ್ರಿಯೇ ಎಂದು ಇನ್ನು ಏನೇನು ಹೇಳಿದಿರಿ, ನೆನಪಿದೆಯೇ ಸ್ವಾಮಿ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುತ್ತಿರಲ್ಲವೇ? ಪಾಂಚಾಲಿ,
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ ಸ್ವಾಮಿ, ಹೇಳಿದಂತೆಯೇ ಮಾಡಬೇಕೆಂಬುದು ನನ್ನ ಇಚ್ಛೆ. ನೀವು ಎಷ್ಟೇ ಆದರೂ ಆ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನೇ ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪಾರಾಯಣನಾದ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆಳದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾರೆ. ಆತನನ್ನು ಸಮಾಧಾನಪಡಿಸಲು ನಿನ್ನವರದ್ದು ಇನ್ಯಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಅರ್ಜುನ ಸಹೋದರ ಭೀಮಸೇನ, ಬೇಡು ಬಿಡಿಂದು ಕಾಜಿಯ ಬೇವ ತಮ್ಮ ಬೇಡು ಬಿಡಿಂದು ಕಾಜಿಯ ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗುವುದಲು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ಲ ನೀನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುತ್ತೇನೆ. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿ ಜೀವನವು ಪಾಂಡವರ ಕಳಂಕವೆಂದು ಭಾವಿಸಿರಲ್ಲವೇ?
ಕಂಡವರ ಮನೆ ಬಾಗಿಲಿನಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಏಡಿ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಾಧ್ಯವಾಗಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಎಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗದ ಜಗದ ಮಹಾಯುದ್ಧ. ಈ ಗದ ಜಗದ ಮಹಾಯುದ್ಧ. ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವಿಂದು ನಿಶ್ಚಿಂತರಾಗಿರಿ, ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮಗಳೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ಮರೆಯುವುದು ನಿಮಗೆ ಉಚಿತವಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಹಿಂದೆ ಧೌಮ್ಯನನ್ನು ಸಂಧಿಗಾಗಿ ಕಳಿಸಿ ನಾನು ಅಪಮಾನಗಳನ್ನು ಹೊಂದಿದಿರಿ. ಈಗ ಕೃಷ್ಣ ಪರಮಾತ್ಮನ ಸಂಧಿಗಾಗಿ ಕಳಿಸಿ ಇನ್ನಾವ ಅಪಮಾನಕ್ಕೆ ಗುರಿಯಾಗಬೇಕು ನಾನು ಬೇರೆ ಕಾಣೆ. ಜಯ ಜಯ ಕೃಷ್ಣ, ಜಯ ಜಯ ಯದುಮತಿ. ಏನೀ ಕೋಲಾಹಲ? ಅರ್ಜುನ, ಇನ್ನು ನಾನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದನ್ನು ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೂರ್ವ ವರ್ತನೆಯು ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ಇರಲಿ. ಶಾಂತರಾಗಿ. ಅದು ಅಲ್ಲಿ ನೋಡಿ, ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನು ನಮ್ಮನ್ನು ನೋಡಿ ನಗುತ್ತಾ ಇದ್ದಾನೆ ಬರುತ್ತಿರುವರು. ರಾಜಸಭೆಯ ಸಮಾಚಾರವನ್ನು ತಿಳಿದು ಆನಂತರ ನಮ್ಮ ಇಷ್ಟ ಬಂದಂತೆ ಮಾಡಿದರಂತೆ. ಅಣ್ಣ, ಅಣ್ಣ, ಸಹೋದರಿ, ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ. ಘನಶ್ಯಾಮ
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿ ಹಾಗೂ ಧರ್ಮನಂದನ. ಓ ಸುದೇವೋ, ಇದು ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಧರ್ಮನಂದನ, ದೇವಕಿ ವರನಂದನ ಭಾವದ ನಯನ ಮಾಧವ. ದೇವಕಿ ವರನಂದನ ಭಾವದ ನಯನ ನಮಿತೆ ಮಾಧವ. ದೇವಕಿ ವರನಂದನ ಪರಮಾತ್ಮ, ಓದ ಕಾರ್ಯವೇನಾಯಿತು? ಧರ್ಮನಂದನ, ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಪರಮಾತ್ಮ, ಸಂಧಿಯ ವಿಚಾರವೂ ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ಹೇಳಿ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಶಾಂತರಾಗಿ. ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ಮಾತು ಮುಗಿಯುವವರೆಗೆ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ದೇವ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ತಡೆಯಲಾರೆ ರುಕ್ಮಿಣಿ ಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸನೆ ಬದಲಿ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಣಿಸ್ತಿರಲ್ಲವೇ? ಯಾದವರಿಣಿ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ಸಮಾಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯತೊಡನೆ ಈ ಚಂಡ ಭೀಮನಿಗಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿಮ್ಮ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆನು. ಕೃಷ್ಣ, ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೂರ್ವರ್ಷದ ಫಲವನ್ನು ನೀವೇ ಬೋಧಿಸಿರಿ. ಭೀಮನೋದರಲ್ಲಿ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ರಾಜ್ಞ ಸೇನೆ,
ನೀನು ನಿರಾಶರಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನೀನು ನಿಜವಾಗಿ ಹಿಡಿಂಬಾಪತಿಯೇ ಕಣಯ್ಯ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯವಾಯಿತು? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಆಗಲೇ ಹೇಳಲಿಲ್ಲವೇ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು. ನೀನು ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವರು. ದುರ್ಯೋಧನನ ಸಂದೇಶ? ದುರ್ಯೋಧನ ಸಂದೇಶ? ಹಾಗಾದ್ರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಏಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು. ಕೋಪ ಮಾಡುವುದಿಲ್ಲವಷ್ಟೇ? ಅದು ಹೋಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಬಹುದು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದರು. ಸೇನಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದ್ವೇನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಿಂದ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ. ಶತ್ರುಗಳ ಹೆಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡು. ಭೀಮಸೇನ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಓಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆದ್ರೋದ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ಆ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನ್ನು ಈ ಕಾರ್ಯವನ್ನು ನಡೆಸಿದನು. ಮತ್ತಿನ್ಯಾರಿಗೆ ಈ ಸಾಹಸ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕೈಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ನಿಯನ್ನು, ಪಾಂಡವರ ರಾಯವಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದೊಡಕುತ ನೋಡಿದ ಕೌರವನ ಹಿಡಿಂಬಾಪತಿಯೇ ಕೇಳ. ದೊಡಕುತ ನೋಡಿದ ಕೌರವನ ಹಿಡಿಂಬಾಪತಿಯೇ ಕೇಳ. ಮನೆಗೂ ಕೊಳೆಲಾನು ರಾಜ. ಮನೆಗೂ ಯುದ್ಧ ಬಗೆದೆ ಕೊಳೆ
ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಂದೋಲನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗೊಳಿಸಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದೇ ಇರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳೆಲ್ಲವನ್ನೂ ಮಾಡಿದನೆಂದು ದೇವ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ವಾಸುದೇವ, ನೀನಾದರೂ ಬಿಚ್ಚುವೆಯಾ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರಹರ ಮಹಾದೇವ! ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ದುರ್ಯೋಧನ ಒಡ್ಡೋಲು ಬದಲಿ ನಮ್ಮ ದುರ್ದೈವವು ಕೌರದಿ ಪರಮಮದಿಯನ್ನು ಮುಟ್ಟಿದಾಗ ದುಶ್ಯಾಸೆಯಿಂದ ಅಪಮಾನಿತನಾದ, ಕಣ್ಣೀರಿಡುತ್ತ ಮುಕ್ತ ಕೇಶಿಯಾಗಿ ನಿಂತಿದ್ದ ಈ ರಾಜಾನಂದಿ ನಾನು ಪ್ರತಿಜ್ಞೆ ಮಾಡಿದೆನು. ಇಂದು ಇದ್ದ ಸನ್ನತನಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡುವೆನು. ಕುಲಘಾತಕನ ಕಳನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ನೀನು ಕುಲಘಾತಕನ ಕಳನವನ ಕೊಲ್ವೆ ತುಳಿದು ಶಿರವ ಕಡಿದಿಡುವೆ ಕೊಲ ತೆರೆದಿ ತಕನ ಕಳನವನ ವಾಯುದೇವರ ವರಪ್ರಸಾದದಿಂದ ಜನಿಸಿದ್ದೆಯಾದರೆ, ಕುಂತಿ ದೇವಿ ಸನ್ಯಪಾನ ಮಾಡಿದ್ದೇ ಖಂಡಿತವಾದರೆ, ಮುಂಬರುವ ಕುರುಕ್ಷೇತ್ರ ರಣಾಂಗಣದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ರಣರಂಗಕ್ಕೆ ಬಲಿ ಕೊಟ್ಟು ಆ ದುರುಳ ದುಶ್ಯಾಸನ ವಸ್ತತಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ದ್ರೌಪದಿಯ ಜಡಮುಡಿಯನ್ನು ಕಟ್ಟುವೆನು. ಆ ದುರಂಕಾರಿ ದುರ್ಯೋಧನನ ರಾಜಕಿರೀಟವನ್ನು ನನ್ನ ಎಡಗೈಯಿಂದ ಒತ್ತು ಈ ನನ್ನ ಉಕ್ಕಿನ ಗದೆಯಿಂದ ಅವನ ತೊಡೆಯನ್ನು ಮುರಿದು ರುಂಡ ಮುಂಡವನ್ನು ಚೆಂಡಾಡದೆ ಹೋದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ.